ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವಿವತ್ತು ಹೊರಟಿರೋದು ಕಣಿವೆ ಬಸವೇಶ್ವರ ಟೆಂಪಲ್. ನಮ್ಮ ಸಣ್ಣನ ಓಣ್ಯಾಗ ಮೊದಲು ನನ್ನ ಪುನಿ ಕ್ರಿಯೇಷನ್ಸ್ ಟು ಯೂಟ್ಯೂಬ್ ಚಾನಲಲ್ಲಿ ಲಾಗ್ ವಿಡಿಯೋ ಆಗಿ ಕಣಿವೆ ಬಸವೇಶ್ವರದ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದ್ದೆ. ಆ ವಿಡಿಯೋ ಕಾಪಿರೈಟ್ ಬಂದು ಸ್ವಲ್ಪ ಡಿಲೀಟ್ ಆಗಿದ ಕಾರಣ ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ಇರುತ್ತೆ, ಹಾಗೂ ನಮ್ಮೂರಲ್ಲಿ ಶ್ರಾವಣದ ಕಡೆ ಸೋಮವಾರ ಇರುತ್ತೆ. ಆದ್ದರಿಂದ ನಮ್ಮೂರಿಂದ ಪಲ್ಲಕ್ಕಿಯನ್ನು ಅಲ್ಲಿಗೆ ತಗೊಂಡೋಗ್ತಾರೆ. ಸೊ ಅದಕ್ಕೆ ನಾವೆಲ್ಲರೂ ಕಣಿವೆ ಬಸವೇಶ್ವರ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದೀವಿ. ಅದು ಪಾದಯಾತ್ರೆ ಮಾಡಿಕೊಂಡು 4 ಜನನು ಕೂಡ ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ಕಣಿವೆ ಬಸವೇಶ್ವರ ಎಷ್ಟು ಕಿಲೋಮೀಟರ್ ಐತೆ? ಒಂದು 2 ಕಿಲೋಮೀಟರ್, ಸುಮಾರು 2 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿದೀವಿ ಕೂಡ. ಆ ಕಣಿವೆ ಬಸವೇಶ್ವರ ಮಾಹಿತಿಯನ್ನು ಅಲ್ಲೇ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಅಲ್ಲಿಗೆ ಹೋಗೋಣ, ಹೋಗ್ತಾ ಜರ್ನಿ ಯಾವಾಗ ಬರುತ್ತೆ ವಿಡಿಯೋ ಮಾಡೋಣ. ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ಆಗಿರೋದ್ರಿಂದ ವಿಡಿಯೋ ನೋಡುತ್ತಿರುವ ಎಲ್ಲ ಪ್ರೇಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಹಾಗಾಗಿ ಕಣಿವೆ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಆ ದೇವರ ಸನ್ನಿಧಾನ ನಮ್ಮೂರಿಗೆ ಸೇರಿದ್ದು, ಅಂದರೆ ಅಮ್ಮನಕೆರೆ ಗ್ರಾಮಕ್ಕೆ ಸೇರಿದ್ದದ್ದು. ಅಲ್ಲಿ ಬೋರ್ಡ್ ಇರುತ್ತೆ, ಶ್ರೀ ಕಣಿವೆ ಬಸವೇಶ್ವರ ದೇವಸ್ಥಾನ ಅಮ್ಮನಕೆರೆ ಅಂತ ಹಾಕಿರ್ತಾರೆ. ಸೊ ಅದು ಸೇರಿದ ಆಗಿರುತ್ತೆ. ಹೌದು, ಆ ಪೂಜೆ ಮಾತ್ರ ಬೇರೆ ಊರವರು ಮಾಡ್ತಾರೆ. ಅದು ಚೋಡಾಪುರ ಪೂಜಾರಿ ಅಂದ್ರೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪೂಜಾರಿ ಅಲ್ಲ, ಆ ದೇವಸ್ಥಾನದ ಹತ್ರ ಬರೀ ದೇವಸ್ಥಾನ ಮಾತ್ರ ಇಲ್ಲ, ಬಹಳಷ್ಟು ಮಿಸ್ಟೀರಿಯಸ್ ಪ್ಲೇಸ್ಗಳಿವೆ. ನನಗೂ ಕೂಡ ಗೊತ್ತಿದ್ದಿಲ್ಲ, ನಮ್ಮ ಫ್ರೆಂಡು ಹೇಳ್ದ. ಕಣಿವೆ ಬಸವೇಶ್ವರ ಹತ್ರ ಬರೀ ದೇವಸ್ಥಾನ ಮಾತ್ರ ಇಲ್ಲ, ಯಾವುದ್ಯಾವುದೋ ಮಿಸ್ಟೀರಿಯಸ್ ಪ್ಲೇಸ್ಗಳಿದೆ ಅಂತೆ. ಕರಡಿ ಗುಹೆ ಮತ್ತು ಒಂದು 2-3 ಹೇಳ್ದ. ಸೊ ಆ ಪ್ಲೇಸ್ನು ಕೂಡ ರಿವೀಲ್ ಮಾಡೋಣ. ಇವತ್ತು ಶ್ರಾವಣದ ಕಡೆ ಸೋಮವಾರ ಆಗಿರೋದ್ರಿಂದ ಕಣಿವೆ ಬಸವೇಶ್ವರಕ್ಕೆ ಬಹಳಷ್ಟು ಜನ ಬರ್ತಾರೆ. ಹೌದು, ಬರ್ತಾರೆ. ಸಾಕಷ್ಟು ಜನ ನಮ್ಮ ಕೂಡ್ಲಿಗೆ ಸುತ್ತಮುತ್ತಲೇ ಇರ್ತಕ್ಕಂಥ ಊರಿನವರು ಸಾಕಷ್ಟು ಜನ ಅಲ್ಲಿಗೆ ಬರ್ತಾರೆ. ಕೂಡ್ಲಿಗೆ ಅವರು ಕೂಡ ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ ನೀವೇನಾದರೂ ಬರಬೇಕಂದ್ರೆ, ನನಗೆ ಹಂಗೆ ನಾರ್ಮಲ್ ಜನರಲ್ ರೂಟ್ ಗೊತ್ತಿರೋದು ಹೇಳ್ತೀನಿ. ಅಂದರೆ ಕೂಡ್ಲಿಗಿಂದ ಗುಡೇಕೋಟೆ ರೋಡು ಕಕೋಪಿ ರೋಡ್ ಹೋಗುತ್ತೆ. ಆ ರೋಡಲ್ಲೇ ಇರೋದು, ಆ ರೋಡಲ್ಲಿ ಬೋರ್ಡ್ ಹಾಕಿರ್ತಾರೆ ಕಣಿವೆ ಬಸವೇಶ್ವರ ಅಂತ. ಸೊ ನಾವಿಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ. ಅಮ್ಮನಕೆರೆಯಿಂದ ಒಂದು 2 ಕಿಲೋಮೀಟರ್ ಶಾರ್ಟ್ಕಟ್, ಸೀದಾ ಅದೇ ರೋಡಿಗೆ, ನಾವು ಕೂಡ ಅದೇ ರೋಡಿಗೆ ಬೀಳೋದು. ಹೌದು, ಇನ್ನೊಂದು ಸ್ವಲ್ಪ ಅದಿಂದೆ ಆ ರೋಡಿಗೆ ಬೀಳ್ತೀವಿ. ಆ ರೋಡನ್ನ ಕೂಡ ತೋರಿಸ್ತೀವಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಫುಲ್ ಬಿಸಿಲಿದೆ. ಹೌದು, ಬಿಸಿಲಿರೋದಕ್ಕೆ ಕೂಲಿಂಗ್ ಗ್ಲಾಸ್ ಅನ್ನು ಹಾಕೊಂಡಿದೀವಿ. ಎಲ್ಲ ತಂಪು ಕೂಲ್. ಇದು ಹೊಸ ಮೊಬೈಲ್ ನಂದು, ಹೊಸ ಮೊಬೈಲಲ್ಲಿ ಲಾಗ್ ಮಾಡ್ತಿದ್ದೆ. ನನಗೆ ಇಷ್ಟ ಆಯಿತು, ಕ್ಯಾಮ್ರಾ ಚೆನ್ನಾಗಿ ಬರ್ತಿದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ. ಅಂದರೆ ಭಾಳಷ್ಟು ಜನ ಇರ್ತಾರೆ, ಅವ್ರು ಎಷ್ಟು ಜನ ಇರ್ತಾರೆ ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ. ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಭಾಳಷ್ಟು ಪುಟ್ ಮಕ್ಕಳೆಲ್ಲ ಕೃಷ್ಣ ಆಗಿರ್ತಾರೆ, ಮತ್ತು ರಾಧಾ ಆಗಿರ್ತಾರೆ, ರುಕ್ಮಿಣಿ ಆಗಿರ್ತಾರೆ, ಒಟ್ಟೆಲ್ಲರೂ ಆಗಿರ್ತಾರೆ. ಅಂತರ ಕಂಡು ಬಂದರೂ ಕೂಡ ತೋರಿಸ್ತೀನಿ. ನಾವಿಲ್ಲ ಈಗ ಪಾದಯಾತ್ರೆ ಹೋಗ್ಬೇಕಾದ್ರೂ ಕೂಡ ಭಾಳಷ್ಟು ಜನ ಬಂಡಿ ಹುಡ್ಕೊಂಡ್ರು ಕೂಡ ಹೋದ್ರು ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ. ಹಾಗೆ ಮತ್ತೆ ಇಲ್ಲಿ ಕಂಡು ಬಂದರೆ ಅವ್ರನ್ನೆಲ್ಲ ಕೂಡ ತೋರಿಸ್ತೀನಿ. ಸೊ ಈ ದೇವಸ್ಥಾನದ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೂಡ ಕೊಡ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಆಗಲೇ ಹೇಳ್ದಾಗಿಂದ ಒಂದು ರೋಡಿಗೆ ಬೀಳ್ತೀವಿ ನಾವು ಅಂತ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇದೇ ರೋಡ್ನ. ಈ ರೋಡಿಂದ ಲೆಫ್ಟ್ಗೆ ಟರ್ನ್ ಆದರೆ ನಾವು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗತ್ತೆ. ತೋರಿಸ್ತೀನಿ ನಿಮಗೆ. ಬೋರ್ಡ್ ಏನಿಲ್ಲ ನೋಡಿ, ಇದೇ ದಾರಿ. ಹೆಂಗಾಯ್ತು ಹೆಂಗೆ ಹಿಂಗೆ ಕಣಿವೆ ಬಸವಣ್ಣಗ ನಿನ್ಗಿದು ಬೇಕಿತ್ತ ಮಗನೇ? ಹೌದಾ, ಸಾರಿ ತಪ್ಪು ಹೇಳ್ಬಿಟ್ಟೆ. ಸೊ ಈ ರೋಡಿಂದ ರೈಟ್ ಹೋಗ್ಬೇಕು.
ಭಾಳಷ್ಟು ಗಾಡಿಗಳು ಬರ್ತಿರ್ತವೆ, ಹೆವಿ ಸ್ಪೀಡಲ್ಲಿ ಬರ್ತಿರ್ತವೆ ಈ ರೋಡಲ್ಲಿ ಓಡಾಡೋರಿಗೆ ಗೊತ್ತು ಎಷ್ಟೊಂದು ಸ್ಪೀಡ್ ಬರ್ತಿರ್ತವೆ ಆ ವೆಹಿಕಲ್ಗಳಂತ. ಬೇಗ ಕ್ರಾಸ್ ಮಾಡಬೇಕು. ಇಲ್ಲಿ ಏನಂದರೆ ಆ ಕಡೆಯಿಂದ ಬರೋ ಗೊತ್ತಾಗ್ತಿಲ್ಲ, ನಾವು ಈ ಕಡೆಯಿಂದ ಹೋಗೋದು ಗೊತ್ತಾಗ್ತಿಲ್ಲ, ಸ್ವಲ್ಪ ಡೇಂಜರ್ ಇದೆ ಈ ರೋಡು. ಈ ರೋಡಲ್ಲಿ ನಿಮಗೆ ಕಾಣಿಸ್ದಂಗೆ ಇನ್ನೂ 1 ಕಿಲೋಮೀಟ್ರ್ ಹೋದರೆ ಅಲ್ಲಿ ಒಂದು ಬೋರ್ಡ್ ಬರುತ್ತೆ ಕಣಿವೆ ಬಸವೇಶ್ವರದ್ದು. ಸೊ ಆ ಬೋರ್ಡ್ ಯಾವ ಡೈರೆಕ್ಷನ್ ತಿರುಗುತ್ತೋ ಆ ಡೈರೆಕ್ಷನ್ ಮೂಲಕ ನಾವು ಅಲ್ಲಿಗೆ ಹೋಗಬೇಕು. ಸೊ ನೋಡೋಣ, ಅಲ್ಲಿಗೆ ರೀಚ್ ಆಗೋಣ. ದೇವಸ್ಥಾನದ ಹೋಗ್ಬೇಕಾದ್ರೆ ದಾರಿ ಅಂತೂ ಭಾಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಸಿಚುವೇಶನ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಇವಾಗ ಇಲ್ಲೇನು ನಿಮಗೆ ಕಾಣ್ತಾ ಇದೆಯಲ್ಲ ಒಂದು ವೈಟ್ ಮನೆ ಕಟ್ಟಡ, ಅದು ಅಡವಿ ಗಂಡಿ ಮಲೆಯಮ್ಮನ ಗುಡಿ ಅಂತಂದೇಳಿ. ನಮ್ಮೂರಲ್ಲಿ ಗಂಡಿ ಮಲೆಯಮ್ಮ ಇದೆ, ಇದು ಅಡವಿ ಗಂಡಿ ಮಲೆಯಮ್ಮ. ವರ್ಷ ಕೂಡ ಈ ಅಡವಿ ಗಂಡಿ ಮಲೆಯಮ್ಮ ಗುಡಿ ಹತ್ರ ನಮ್ಮೂರವರು ನೈಟ್ ಬರ್ತಾರೆ. ಇಲ್ಲಿ ನೈಟ್ ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ಇಲ್ಲೇ ಊಟ ಮಾಡಿ ಇಲ್ಲೇ ಒಂದು ದಿನ ಸ್ಟೇ ಆಗ್ತಾರೆ. ಊರಿನ ಗಂಡಿ ಮಲೆಯಮ್ಮ ಅದೇನು ಮೂರ್ತಿ ಇದೆಯಲ್ಲ ಕೂಡ ಬರುತ್ತೆ ಇಲ್ಲಿಗೆ. ಇವಾಗ ನಾವು ಕೂಡ ಆ ಪ್ಲೇಸಿಗೆ ಹೋಗ್ತಾ ಇದ್ವಿ, ನಿಲ್ಲಿಸಬಾರ್ದಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋದ ನಂತರ ದೇವರ ದರ್ಶನ ಮಾಡ್ಕೊಳ್ಳೋಣ, ಎಲ್ಲ ಪಡ್ಕೊಳ್ಳೋಣ. ಇವತ್ತು 2 ಅಲ್ಲ 3 ದೇವ್ರನ್ನ ತೋರಿಸ್ಬಿಡೋಣ. ಮೆಕ್ಕೆಜೋಳ ಅಲ್ಲಣೆ ಇದು ಹೊಲದಲ್ಲಿ ಈ ಗುಡಿ ಇರ್ತಕ್ಕಂಥದ್ದು. ಅಂದರೆ ಸ್ಪೇಸ್ ಮಾಡಿರ್ತಾರೆ ಗುಡಿ ಅಂದರೆ. ಭಾಳ ವರ್ಷಗಳಾಯ್ತಂತೆ ಈ ಗುಡಿ ಪ್ರತಿಷ್ಠಾಪನೆ ಆಗಿ. ನಾನು ಕೂಡ ಯಾವತ್ತೂ ಕೂಡ ಈ ಗುಡಿಗೆ ಬಂದಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ತೋರ್ಸೋಣ ಗುಡಿ. ಬರ್ಬೋದಾ ಒಳಗೆ? ಊರಿನ ಗಂಡಿ ಮಲೆಯಮ್ಮ ದೇವರು ಬಂದು ಇಲ್ಲೇ ಇಡೋದು. ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ಒಂದು ದೇವರು, ಆ ದೇವ್ರ ಪಕ್ಕನೇ ಇಲ್ಲಿಡ್ತಾರೆ. ಆವತ್ತಿನ ದಿನ ಎಲ್ಲರೂ ಸ್ಟೇ ಆಗ್ತಾರೆ. ಸೊ ಈ ದೇವರ ದರ್ಶನ ಮಾಡ್ಕೊಂಡ್ವಿ ಕೂಡ. ಈಗ ನಂತರ ಕಣಿವೆ ಬಸವೇಶ್ವರ ಕಡೆಗೆ ಹೋಗ್ಬೇಕು ನಾವು. ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಬಾಳೋದು ನಾವು ಕೆಲ ಕಾಲ ಹಿಡಿಬೇಡ ಕಣಿಯ ಕೈಕಾಲ ಸುಖದ ಹಳೆಯ ಕನಸು. ದರ್ಶನ ಆತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡ್ರಿ, ರೆಸ್ಪಾನ್ಸ್ ಇಲ್ಲಕ್ಕಾಗಲ್ಲ. ನಾವೇನೋ ಒಂದು ಹೊಸದಾಗಿ ಟ್ರೈ ಮಾಡೋಣ, ಹೋಗಿ ಬರೋನೆಲ್ಲ ಕೇಳೋಣ ಅಂತಂದ್ರೆ ರೆಸ್ಪಾನ್ಸೇ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಯ್ಯೋ ಈಗ ಫಸ್ಟ್ ಹಣ್ಣು ಮೊದಲ ಬಾರಿ ಕೇಳಿದಾಗೆ ಈಗ ಅಂದ್ಬಿಟ್ರೆ ಭಾಳ ಒಂದು ಸ್ವಲ್ಪ ಮೂಡೌಟ್ ಆಗುತ್ತೆ ಇನ್ನೊಬ್ಬರನ್ನೆಲ್ಲ ಕೇಳೋಕ್ಕೆ. ಅವ್ರು ನಮ್ಮನ್ನ ಹೆಂಗ್ ತೋರಿಸ್ತಾರೆ ಗೊತ್ತಾ? ಪೋಖ್ರಿಗಳು ಏನೋ ಕೇಳ್ತಾರೆ ಅನ್ಕೊಂಡು ಅವ್ರೇನು ಮಾತಾಡೋದೇ ಇಲ್ಲ. ಹೌದು, ನಾವು ಒಳ್ಳೆ ಹುಡ್ರು, ನಾವು ಅದಕ್ಕಾಗಿ ಆದ್ರೂ ಬಿಡೋದಿಲ್ಲ. ಮತ್ತೆ ಭಕ್ತಾದಿಗಳನ್ನ ಕೇಳ್ತೀವಿ. ನಾವೇನು ಯಾವ್ದು ಇದು ಮಾಡ್ತಿಲ್ಲ, ದರ್ಶನ ಮಾಡಿದ್ವಿ ಅಂತ ಕೇಳ್ತೀವಿ. ಓಕೆನಾ ಅಣ್ಣ? ದರ್ಶನ ಆಯ್ತಾ? ಹಾ ಅಷ್ಟೇ. ಹ್ಞೂ ಅಂದ್ರಲ್ಲ ಅಷ್ಟೇ. ಖುಷಿಯಾಗಿದೆ ನಿನ್ನಿಂದಲೇ. ಅಷ್ಟಾದ್ರೆ ಇನ್ನೊಬ್ರನ್ನ ಕೇಳಕ್ಕೂ ಧೈರ್ಯ ಬರುತ್ತೆ. ಹ್ಞೂ ಸಾಕಷ್ಟೇ. ಸ್ನೇಹಿತರೆ, ಇಲ್ಲಿ 3 ಜನ ಭಕ್ತಾದಿಗಳು ಕಾಣಿಸ್ತಾ ಇದ್ದಾರೆ ನಿಮಗೆ. ನಡ್ಕೊಂಬಂದು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಾರೆ. ಅವ್ರನ್ನ ಸ್ವಲ್ಪ ಯೋಗಕ್ಷೇಮ ವಿಚಾರಿಸೋಣ ಬನ್ನಿ. ಸರ್ ನಿಮ್ಮ ಹೆಸರೇನು ಸರ್? ಇವರೆಲ್ಲರೂ ನಮ್ಮಡ್ರೆ, ಇವರೆಲ್ಲರೂ ನಮ್ಮ ತಮ್ಮರೇ. ನೋಡಿರ್ಬೋದು ನೀವು. ನಮ್ಮನ್ನ ಮುಂದೆ ಬಿಟ್ಟು ಗಡಗಡ ಬಂದು ಇಲ್ಲಿ ಕಾಲು ನೋವು ಅಂತ ಕೂತ್ಕೊಂಡವೆ. ಕೆಲವೇ ಕ್ಷಣಗಳಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ದಾರಿ ಭಾಳಷ್ಟು ಕಠಿಣಕರವಾಗಿರ್ತಕ್ಕಂಥದ್ದು ದಾರಿ. ರೀಚ್ ಆಗ್ತೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಕ್ಷಣ ಅನ್ನೋದಕ್ಕಿಂತ ಏನೋ ಇನ್ನೊಂದು ಅರ್ಧ ಗಂಟೆ ಇಲ್ಲ 10 ನಿಮಿಷ ಅಂತೆ. ನೋಡೋಣ. ಸೀನೆ ಸ್ನೇಹಿತರೆ, ಅಲ್ಲಿ ಪಟ ಕಾಣ್ತಾ ಇದೆ. ಜೂಮ್ ಮಾಡೋಣ ತಡಿಲೇಣ ಪಟನ. ಕಾಣಿಸ್ತಾ ಇದೆ ಪಟ. ದೇವಸ್ಥಾನ ಹತ್ತಿರ ಬಂದಿದ್ದೀವಿ. ದೇವಸ್ಥಾನದ ಹತ್ತಿರ ಎಷ್ಟು ದೊಡ್ಡ ಹಳ್ಳ ಐತಂದ್ರೆ, ಈ ಹಳ್ಳ ನೋಡಿ ನನಗೆ ಕೂಡ ಶಾಕ್ ಆಯಿತು. ಈ ಹಳ್ಳದಲ್ಲಿ ನಾವು ಇವಾಗ ಹೆಂಗೆ ಹೋಗೋಕ್ಕನ್ನೋದೇ ನಮಗೆ ಫುಲ್ಲು ಅದೇನಂತಾರಲ್ಲ ಆ ಥರ ಆಗಿದೆ. ಈ ಹಳ್ಳ ತೋರಿಸ್ತೀನಿ ಇವಾಗ. ಭಾಳಷ್ಟು ಅಂದರೆ ಭಾಳಷ್ಟು ದೊಡ್ಡ ಹಳ್ಳ ಇದೆ. ಓ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಈ ಹಳ್ಳದಲ್ಲಿ ಹೆಂಗೆ ಹೋಗ್ಬೇಕು ನಾವು?
ಜಯ ಭಾರಿ ದೊಡ್ಡ ಊಟ ಮಾಡ್ಕೊಂಬಂದ್ರಾ? ಮಾಡ್ಬೇಕಾ? ಹಾಂ ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ಆಗ ಇವತ್ತು ಜಾತ್ರೆ ಪೋಣ ಜಾತ್ರೆ ಬಾರ ಮುಡ್ರದ್ರಲ್ಲ ಯಾವ ತಮ್ಮ ಲಕ್ಳಳೆ ಕ್ಯಾಮ್ರಾಕ್ಕೆಲ್ಲ ಏನ್ರಿ? ಬಂದ್ವಿ ಅಣ್ಣ ದೇವಸ್ಥಾನಕ್ಕೆ. ಸ್ನೇಹಿತರೆ ನೋಡ್ತಿರ್ಬೋದು, ಈಗ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ಕಣಿಬಸವೇಶ್ವರ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಈಗ ಹೋಲ್ಸೇಲಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು, ಭಕ್ತಾದಿಗಳು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಭಕ್ತಾದಿಗಳೇ. ಇವತ್ತಿನ ದಿನ ಕಣಿಬಸವೇಶ್ವರದಲ್ಲಿ ಭಾಳಷ್ಟು ಹಬ್ಬ, ಹೌದಿಲ್ಲ ಅಣ್ಣ? ತೆಗೆದಾರಲ್ಲ ಈ ಬಾಗಿಲನ್ನ. ಹೋದ ಸಾರಿ ಬಂದಾಗ ಈ ಬಾಗಿಲನ್ನು ಮುಚ್ಚಿದ್ರು, ಈ ಸಲ ತೆಗೆದಿದ್ದಾರೆ. ದರ್ಶನ ಮಾಡಕ್ಕಂತ ಚಪ್ಪಲನ್ನ ಇಲ್ಲಿ ಬಿಡ್ತೀವಿ. ನಮ್ಮೂರವ್ರು ಬಂದ್ರಲ್ಲ, ಇಂಟು ವೆಯ್ಟ್ ಮಾಡೋಣ ಸ್ವಲ್ಪ. ಕಾಣುತ್ತಾ? ಕಾಣುತ್ತೆ ಕಾಣುತ್ತಿಲ್ಲ ನೋಡಿ. ಸ್ನೇಹಿತರೆ, ಇವರೆಲ್ಲ ನಮ್ಮ ವಿಡಿಯೋ ನೋಡಿ ಎಲ್ಲರೂ ಬಂದಿದ್ದಾರೆ. ಸೊ ಇವರೆಲ್ಲ ನಮ್ಮ ಭಕ್ತಾದಿಗಳು. ಎಲ್ಲರೂ ಹೇಳ್ರಿ. ಯಾರು ಇವ್ರಲ್ಲ? ನೀವೆಲ್ಲರೂ ಯೂಟ್ಯೂಬಲ್ಲಿ ಪುನಿ ಕ್ರಿಯೇಷನ್ಸ್ ಅಂತ ಸರ್ಚ್ ಮಾಡಿ. ಸೊ ನೀವೆಲ್ಲರೂ ಬರ್ತೀರಾ ಇವತ್ತು ಯೂಟ್ಯೂಬಲ್ಲಿ. ಇವಾಗ ಹೊಂಟ್ರದ್ದು ಇಲ್ಲಿಗೆ ನಾವು ಗವಿ ಕರಡಿ ಗವಿ ಗವಿನ ಗುಹೆನ ಏನ ಬರ್ಲಿ ಒಬ್ರು ದಾರಿ ಗೊತ್ತಲ್ಲ. ಇಲ್ಲಿ ಕರ್ಕೊಂಡ್ ಹೋಗ ಬಲ್ಗಾಡಿಗೆ ತಮ್ಮ ನಿನ್ನದ ಯಾವ ಊರು? ತಕ್ಲಳ್ಳಿ ಗೊತ್ತು. ಹಿಂದೆ ಬಾಲಿ ಚಪ್ಪಲಿಗೆ ತಕ್ಕೊಂಡ್ ಬರಕ್ ಇವರೆಲ್ಲರೂ ನಮಗೆ ದಾರಿ ತೋರಿಸ್ತಾ ಇದಾರೆ. ಸೊ ಇಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದೀವಿ. ಅಂದ್ರೆ ಹುಡುಗ ಬಾಳ ಚುರುಕಾಗಿದ್ದಾನೆ, ಫುಲ್ ಚುರುಕಿದಾನೆ. ನಮಕಿನ ಫಾಸ್ಟ್ ಹೋಗಕನೆ, ನಾವು ಹೋಗ್ಬೇಕು ಅವನಿಕ್ಕಿನ ಫಾಸ್ಟ್. ಆಯ್ತಾ ಇಲ್ಲ ಆತ್ ನೋಡ. ಹುಷಾರಣ್ಣ ಫೋನ್. ಹೇಳ್ರಿ ಎಲ್ಲ ಹೇಳ್ರಿ ಏನೇನು. ಕರಡಿ ಇದೆ ನೋಡಿ ಎಷ್ಟು ಹೆಂಗಿದೆ ಕರಡಿ ವಾಸ್ತವ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಕರಡಿ ಇರುವುದು ಎಲ್ಲ ಇದೆಲ್ಲ ಇಲ್ಲೇ. ಕರಡಿ ವಾಸ ಮಾಡುವುದು ಇಲ್ಲೇ ಫ್ರೆಂಡ್ಸ್. ಎಷ್ಟು ಭಯಂಕರ ಇದೆ ಫ್ರೆಂಡ್ಸ್ ಇದೆಲ್ಲ. ಎಲ್ಲ ಇರ್ಬಿ ಇದ್ರೆ ತಿಂದ್ಬಿಟ್ಟು ಎಲ್ಲ ಕೆದರಿ ಹೋಗ್ಬಿಡುತ್ತೆ. ಆ ತರ ಇದೆ ಇವತ್ತು. ಹತ್ರ ಎಲ್ಲ ಇದೆ ಅಂದು ಕರಡಿ ಬಂದಿಲ್ಲ ಗುರು ಇವತ್ತು. ಆದ್ರೂ ನೋಡೋಣ, ಎಲ್ಲ ಇಲ್ಲೇ ಇರುತ್ತೆ. ನಿನ್ನ ಹೆಸರೇನು? ಅಜಯ್ ಅಂತ. ಎಲ್ಲ ಫ್ರೆಂಡ್ಸ್ ಇದಾರೆ. ಹಾಯ್. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹುಡ್ರೆಲ್ಲ. ಇದೆ ಫ್ರೆಂಡ್ಸ್ ಕರಡಿ ವಾಸ್ತವ. ರಾತ್ರಿ ಎಲ್ಲಿ ಸುತ್ತಾಡಿ ಕಾಡೆಲ್ಲ ಬಂದು ಇಲ್ಲೇ ಮಲಗೋದು ಫ್ರೆಂಡ್ಸ್. ಸಾವಿರಾರು ದಿನಗಳ ಕೆಳಗೆ ಇದೆ ನೋಡಿ ಫ್ರೆಂಡ್ಸ್, ಗಣ್ಣಿ ಬಸವಣ್ಣ ಸ್ಥಳ ಅಂದ್ರೆ ಇದೆ. ಅದೇ ಕಾಣ್ತಿದೆ ಅಲ್ಲ ವೈಟ್, ಅಲ್ಲೇ ದೇವರಿರೋದು. ಪಟ ಹಾರಾಡ್ತಿದೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್ ಎಲ್ಲ ಇಷ್ಟು ಕಷ್ಟ ಇದ್ರು ಹೋಯ್ತಾ ಇದೀವಿ. ಇದು ನಮ್ಮ ಹುಡುಗ ನೋಡಿ ಹೆಂಗಿದಾನೆ. ಹಾಯ್ ನೋಡಿ ಫ್ರೆಂಡ್ಸ್ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗೆಳೆದು ಆಹಾ ಯಾರಾದರೂ ಭಕ್ತಾದಿಗಳು ಇಲ್ಲಿ ಬೇಡ್ಕೊಂಡಿದ್ರೆ ನಾವು ಅಂದ್ಕೊಂಡಿದ್ದಾದರೆ ಊಟ ಹಾಕ್ಸ್ತೀವಿ ಅಂತ ಬೇಡ್ಕೊಂಡಿರ್ತಾರೆ. ಸೊ ಅಂಥ ಭಕ್ತಾದಿಗಳು ಇವತ್ತಿನ ದಿನ ಅನ್ನ ದಾಸೋಹ ಮಾಡ್ತಿರುವ ದೃಶ್ಯಾವಳಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಉಣ್ಣ ಕುಂತೀವಿ. ಊಟ ಬಾರಿ ಸೂಪರ್ ಐತೆ. ಹೇಳಲ್ಲ ಸಾಕ ನನ್ನ ಬಂದು ಚೆನ್ನಾಗಿದೆ ಪ್ರಸಾದ. ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರೋ ಆತ್ಮೀಯ ಗೆಳೆಯರು. ಗುರು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ಕಣಿ ಬಸವಣ್ಣದಿಂದ ವಾಪಸ್ ಬರ್ತಾ ಇದೀವಿ. ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಏನಿಲ್ಲ, ಸ್ವಿಚ್ ಆಫ್ ಆಗ ರೇಂಜಿಗೆ ಬಂದಿದೆ. ಸೊ ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟವರು ಈಗ 2:15 ಹೋಗ್ತಾ ಇದೀವಿ ದೇವಸ್ಥಾನ ಮುಗಿಸ್ಕೊಂಡು. ಸೊ ಇವತ್ತು ನಾವು ಕೂಡ ಸ್ವಿಚ್ ಆಫ್ ಆಗೋ ಮೂಮೆಂಟ್ ಬಂದಿದ್ದೀವಿ. ಕೆಲವೊಂದಷ್ಟು ರೀಲ್ಸ್ ಕೂಡ ಮಾಡಿದ್ವಿ. ಅದ್ರ ಮುಂದೆ ಸ್ವಲ್ಪ ನಾಚಿಕೆ ಆತ, ಅದಕ್ಕೆ ವಾಪಸ್ ರಿಟರ್ನ್ ನಾಚಿಕೆ ಪಡಬೇಡ, ನಾಚಿಕೆ ಬಂದ್ರೆ ಜೀವನದಲ್ಲಿ ಮುಂದೆ ಬರಕ್ ಆಗಲ್ಲ ಅಂತ. ಆದ್ರೆ ಇವ್ನ ಕೇಳಿಲ್ಲ. ಇರ್ಲಿ ಗುರು, ಈ ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿ ತನಕ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.